ಕರ್ನಾಟಕವೂ ಸೇರಿದಂತೆ ದೇಶದ ಹಲವೆಡೆ ವಕ್ಫ್ ಹೆಸರಿನಲ್ಲಿ ಭೂಮಿಯನ್ನ ವಶಪಡಿಸಿಕೊಳ್ಳುತ್ತಿರುವ ಹುನ್ನಾರದ ಬಗ್ಗೆ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿದರು. ವಕ್ಫ್ ನೀತಿಯ ಪರ ಇರುವವರಿಗೂ ನಾಳೆ ಅಪಾಯ ತಪ್ಪಿದ್ದಲ್ಲ, ಯಾಕಂದ್ರೆ ಆಕ್ರಮಣಕಾರರು ಜಾತಿಯನ್ನು ನೋಡಲ್ಲ ಎಂದು ಪರೋಕ್ಷ ಎಚ್ಚರಿಕೆಯನ್ನ ನೀಡಿದರು. ಇವತ್ತು ವಕ್ಫ್ ಪ್ರಾಪರ್ಟಿ ಅವರದ್ದೇ, ಅವ್ರು ತಗೊಂಡ್ರೆ ತಪ್ಪಿಲ್ಲ ಅಂತ ಇವತ್ತು ಹೇಳೋರು ಅವ್ರ ಸಹಕಾರಿಗಳೇನಲ್ಲ. ಅವ್ರಿಗೆ ಇವತ್ತು ಅವ್ರ ಸಹಕಾರ ಬೇಕು. ನಾಳೆ ಈ ಯಾರು ಹಜ್ ಪ್ರಾಪರ್ಟಿಯನ್ನು ವಶಪಡಿಸ್ಕೊಳ್ಳೋದನ್ನು ವಿರೋಧಿಸಿದ್ರೋ ಮತ್ತು ಅವ್ರ ಸಮರ್ಥನೆಗೆ ಅಂತ ನಮ್ಮವರಲ್ಲೇ ಯಾರು ನಿಂತರೋ ಇಬ್ರು ಒಂದೇ, ಕತ್ತು ಕಡಿಬೇಕಾದ ಸ್ಥಿತಿ ಬಂದಾಗ ಜೊತೆಯಲ್ಲೇ ಕಡಿಯದೆ. ಆಕ್ರಮಣಕಾರಿಗಳಾಗಿ ಬಂದವರು ಎದುರಿಗಿರೋರು ಬ್ರಾಹ್ಮಣರೋ, ವೈಶ್ಯರೋ, ಕ್ಷತ್ರಿಯರೋ, ಶೂದ್ರರೋ ಅಂತ ಡಿಸ್ಕ್ರಿಮಿನೇಷನ್ ಮಾಡಿಕೊಂದಿಲ್ಲ. ಮಹಾರಾಷ್ಟ್ರ ಚುನಾವಣಾ ಹಿನ್ನೆಲೆ ಮಂಗಳವೇಡ ವಿಧಾನಸಭಾ ಕ್ಷೇತ್ರದ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧನಗರ್ ಸಮುದಾಯದ ಮುಖಂಡರು ಕಂಬಳಿ ಮತ್ತು ವಿಠ್ಠಲ ಮೂರ್ತಿಯನ್ನ ನೀಡಿ ಗೌರವ ಸಲ್ಲಿಸಿದರು. ಸಿಎಂ ಸಿದ್ದರಾಮಯ್ಯ ನೋಡಲು ಮಹಾರಾಷ್ಟ್ರ ಜನತೆ ಕಿಕ್ಕಿರಿದು ತುಂಬಿದ್ದರು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಗೆಲುವು ಸಾಧಿಸಲಿದ್ದಾರೆ ಎಂದು ತುಮಕೂರು ತಾಲೂಕಿನ ಚಿನ್ನಗ ಗ್ರಾಮದ ಸುಬ್ರಹ್ಮಣ್ಯ ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಭವಿಷ್ಯ ನುಡಿದಿದ್ದಾರೆ. ನಟ ದರ್ಶನ್ ಜೈಲಿನಿಂದ ಬಿಡುಗಡೆಯಾಗುವ ಬಗ್ಗೆಯೂ ಭವಿಷ್ಯ ನುಡಿದಿದ್ದ ಆಚಾರ್ಯರು ಇದೀಗ ನಿಖಿಲ್ ಗೆಲುವಿನ ಬಗ್ಗೆಯೂ ಭವಿಷ್ಯ ನುಡಿದಿದ್ದು ಕುತೂಹಲ ಮೂಡಿಸಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಭವಿಷ್ಯ ಉಜ್ವಲವಾಗಿದೆ ಅಂತೇಳಿ ನಿಮ್ಮ ಮಾಧ್ಯಮದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಅದೇ ಪ್ರಕಾರವಾಗಿ ಈ ದಿನ ಅದು ಸತ್ಯ ಆಗ್ತಕ್ಕಂಥ ಸಮಯ ಹತ್ತಿರದಲ್ಲಿರೋದ್ರಿಂದ ಅವರಿಗೆ ಭಗವತಿಯ ಪರಿಪೂರ್ಣವಾದಂಥ ಅನುಗ್ರಹ ಆಗ್ತಕ್ಕಂಥದ್ದು ಇರುತ್ತೆ. ಪರಿಪೂರ್ಣವಾದಂಥ ಆಶೀರ್ವಾದ ಸಿಗೋದ್ರಿಂದ ಖಂಡಿತವಾಗೂ ಅವ್ರಿಗೆ ಜಯಶೀಲರಾಗ್ತಕ್ಕಂಥ ಎಲ್ಲ ಯೋಗಗಳು ಲಕ್ಷಣಗಳು ಕೂಡ ಕಾಣ್ತಾ ಇರೋದ್ರಿಂದ ಖಂಡಿತವಾಗೂ ಕೂಡ ಅವರ ಫಲಿತಾಂಶ ಉತ್ತಮವಾಗಿರುತ್ತೆ ಅಂತ ಹೇಳಿ ದೇವಿಯ ಅನುಗ್ರಹ ಆಗಿದೆ. ಕೊಪ್ಪಳದ ಪ್ರಸಿದ್ಧ ಗವಿಸಿದ್ದೇಶ್ವರ ಜಾತ್ರೆ ಪ್ರತಿ ವರ್ಷವೂ ಅದ್ಧೂರಿಯಾಗಿ ನಡೆಯುತ್ತೆ. ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಈ ಜಾತ್ರೆಗೆ ಆಗಮಿಸುತ್ತಾರೆ. ಈ ಬಾರಿಯ ಜಾತ್ರೆಗೆ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಆಗಮಿಸುವ ನಿರೀಕ್ಷೆ ಇದೆ. ಗವಿಸಿದ್ದೇಶ್ವರ ಮಠದ ಆಡಳಿತ ಮಂಡಳಿ ಅಮಿತಾಬ್ ಬಚ್ಚನ್ ಅವರಿಗೆ ಆಹ್ವಾನ ಪತ್ರ ನೀಡಿದೆ. ಅಮಿತಾಬ್ ಖುಷಿಯಿಂದ ಆಮಂತ್ರಣ ಸ್ವೀಕಾರ ಮಾಡಿದ್ದು ಜಾತ್ರೆಗೆ ಬರಲಿದ್ದಾರೆ ಎನ್ನಲಾಗಿದೆ. ನವೆಂಬರ್ 22ರಿಂದ ಪರ್ತ್ನಲ್ಲಿ ಆರಂಭವಾಗಿರುವ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಮೊದಲ ಪಂದ್ಯ ಆರಂಭಕ್ಕೂ ಮುನ್ನ ಭಾರತ ತಂಡಕ್ಕೆ ಆಘಾತವೊಂದು ಎದುರಾಗಿದೆ. ಅಭ್ಯಾಸದ ವೇಳೆ ಸ್ಟಾರ್ ಬ್ಯಾಟರ್ ಕೆಎಲ್ ರಾಹುಲ್ ಗಾಯಗೊಂಡಿರುವ ಬೆನ್ನಲ್ಲೇ ಇದೀಗ ಗಿಲ್ ಬೆರಳಿಗೆ ಚೆಂಡು ತಗುಲಿ ಗಾಯವಾಗಿದೆ. ಹಾಗಾಗಿ ಮೊದಲ ಪಂದ್ಯದಲ್ಲಿ ಆಡೋದು ಅನುಮಾನ ಎನ್ನಲಾಗಿದೆ. ರಾಹುಲ್ ಕೂಡ ಆರಂಭಿಕ ಪಂದ್ಯ ಆಡೋದು ಅನುಮಾನ ಎನ್ನಲಾಗಿದೆ. ಜಾರ್ಖಂಡ್ನಲ್ಲಿ ಅದ್ಧೂರಿಯಾಗಿ ನಡೆದ ಭಗವಾನ್ ಬಿರ್ಸಾ ಮುಂಡಾ ಜಯಂತಿ ಆಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿ, ಆದಿವಾಸಿ ಜನತೆ ಕಲಾ ಸಂಸ್ಕೃತಿಗೆ ಸಮರ್ಪಿತ. ಅವರ ಕಲೆಯನ್ನು ಗುರುತಿಸಿ ಹಲವು ಮಂದಿಗೆ ಪದ್ಮ ಪುರಸ್ಕಾರವನ್ನ ನೀಡಿ ಗೌರವಿಸಲಾಗಿದೆ ಅಂತ ಹೇಳಿದ್ರು. ಬಳಿಕ ಭಗವಾನ್ ಬಿರ್ಸಾ ಮುಂಡಾ ಅವರ ಹೆಸರಿನಲ್ಲಿ ಬೃಹತ್ ವಸ್ತು ಸಂಗ್ರಹಾಲಯ ಆರಂಭಿಸೋದಾಗಿ ಘೋಷಣೆ ಮಾಡಿದ್ರು. आदिवासी कला संस्कृति के लिए समर्पित अनेक लोगों को पद्म पुरस्कार से सम्मानित किया गया. हमने रांची में भगवान बिरसा मुंडा के नाम पर विशाल संग्रहालय की शुरुआत की.